ಟೈಗರ್ಗೆ ಎಫ್ಐಆರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಟೈಗರ್ಗೆ ಎಫ್ಐಆರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ರೇಜಂಬೂರು. ಟೈಗರ್ಗೆ ಎಫ್ಐಆರ್. ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥದ್ರಲ್ಲಿ ಅಚ್ಚರಿ ಏನೂ ಕಾಣೋದೇ ಇಲ್ಲ. ಬಹುತೇಕ ಬಡಾವಣೆಗಳಲ್ಲಿ ಅಲ್ಲಲ್ಲಿ ಅಕ್ರಮ ಕಟ್ಟಡಗಳು ಕಾಣ್ತಾನೆ ಹೋಗ್ತವೆ. ಆದರೆ ಏನು ಕೃಷಿ ಜಮೀನಿನಲ್ಲಿ ಅಕ್ರಮ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಿ ಈಗಾಗಲೇ ಈ ಬಲೆಗೆ ಬಿದ್ದಿರೋಂಥ ನಿದರ್ಶನಗಳು ಈಗ ಹೊಸದಾಗಿ ಕಾಣಿಸ್ತಾ ಇರುವಂಥದ್ದು. ಅನಧಿಕೃತ ಹೋಟೆಲ್ ಮೇಲೆ ದೂರು ದಾಖಲು, 3 ಉದ್ಯಮಿಗಳ ಮೇಲೆ ಎಫ್ಐಆರ್, ಅನುಮತಿಯೇ ಇಲ್ಲದೆ ವಾಣಿಜ್ಯ ವ್ಯವಹಾರ, ಭೂ ಪರಿವರ್ತನೆ ಇಲ್ಲದೆ ಭೂರಿ ಭೋಜನ. ಕೆಲ ದಿನಗಳ ಹಿಂದಷ್ಟೇ ಪ್ರಜಾಧ್ವನಿ ಟಿವಿ ಇಲ್ಲಿಗಲ್ ಲ್ಯಾಂಡಿಂಗ್ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಬೆಂಗಳೂರಿನಲ್ಲಿ ಅತ್ಯಂತ ವಿಭಿನ್ನವಾಗಿ ಅತ್ಯಾಕರ್ಷಕವಾಗಿ ಫ್ಲೈಟ್ ರೀತಿಯಲ್ಲಿ ಮಾದರಿಯಲ್ಲಿ ಒಂದು ಹೋಟೆಲನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂಥದ್ದು, ಜೊತೆಗೆ ಒಂದು ರೆಸ್ಟೋರೆಂಟನ್ನು ಮಾಡಿರುವಂಥ ವಿಚಾರ ಬಗ್ಗೆ ನಾವು ನಿಮ್ಮ ಮುಂದೆ ಬೆಳಕನ್ನು ಚೆಲ್ಲಿದ್ವಿ. ಆದರೆ ಈಗ ಅದೇ ಇಲ್ಲಿಗಲ್ ಲ್ಯಾಂಡ್ ಆಗಿರತಕ್ಕಂಥ ಆ ಫ್ಲೈಟ್ ರೀತಿಯ ಅಥವಾ ವಿಮಾನದ ರೀತಿಯ ಹೋಟೆಲನ್ನು ಈಗ ಮುಚ್ಚಿಸಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ, ಅಂದರೆ ಸರ್ಕಾರಿ ಇಲಾಖೆಯ ಒಂದು ರೆವಿನ್ಯೂ ಇಲಾಖೆಯ RI ಏನಿದ್ದಾರೆ ದೂರನ್ನು ಕೊಡ್ತಾರೆ, ಸಿದ್ದರಾಜು ಅನ್ನುವಂಥವ್ರು. ಆ ದೂರಿನ ಆಧಾರದ ಮೇಲೆ ಈಗ ಆ ಹೋಟೆಲ್ ಮಾಲೀಕನ ಮೇಲೆ, ಜೊತೆಗೆ ಅಲ್ಲಿರ್ತಕ್ಕಂಥ ಈಗ ಮಾರ್ವೆಲ್ ಟೈಲ್ಸ್ ಅನ್ನುವಂಥ ಮತ್ತೊಂದು ಅಲ್ಲಿ ಕಂಪನಿ ಇದೆ, ಸೊ ಅದು ಕೂಡ ವಾಣಿಜ್ಯ ಚಟುವಟಿಕೆ, ಜೊತೆಗೆ ಇಲ್ಲಿ ಮ್ಯಾಕ್ಡೊನಾಲ್ಡ್ ಏನೋ ಒಂದು ಶಾಪ್ ಇದೆ, ಮಳಿಗೆ ಇದೆ, ಸೊ ಅದರ ಮಾಲೀಕ ಜಗವೀರ್ ಕುಮಾರ್ ಪಟೇಲ್ ಅಂತೇಳಿ ಈ 3 ವ್ಯಕ್ತಿಗಳು, ಅಂದರೆ ಟೈಗರ್ ಏರೋ ರೆಸ್ಟೋರೆಂಟ್ ಏನಿದೆ ಇದು ಫ್ಲೈಟ್ ಮಾದರಿಯಲ್ಲಿ ಇರ್ತಕ್ಕಂಥದ್ದು. ಸೊ ಈಗ ಭಾಳಷ್ಟು ರೀಲ್ಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳಷ್ಟು ಸದ್ದು ಮಾಡಿತ್ತು. ಆದರೆ ಇದು ತನ್ನ ಹೊರ ವಿನ್ಯಾಸದಿಂದ ಹೆಚ್ಚು ಸದ್ದು ಮಾಡುತ್ತೆ ಹೊರತು ಇದಕ್ಕೆ ಪರ್ಮಿಷನ್ನೇ ಇರಲಿಲ್ಲ. ಸೊ ಇದು ಸಂಪೂರ್ಣವಾಗಿ ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಹೋಟೆಲು, ಯಾವ ಪೂರ್ವಾನುಮತಿಯೂ ಇಲ್ಲ, ಅನುಮತಿಯೂ ಇಲ್ಲ, ಜೊತೆಗೆ ಈ ಕೃಷಿ ಭೂಮಿಯಲ್ಲಿ ಯಾವ ಭೂ ಪರಿವರ್ತನೆಯೂ ಇಲ್ಲದೆ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ರ ಬಗ್ಗೆ ಈಗ FIR ದಾಖಲಾಗಿದೆ. ಸೊ ಇದರ ಮಾಲೀಕ ಮೈಲಿಗಾನ ಏನಿದ್ದಾನೆ ಆತನ ಮೇಲೆ ಒಂದು ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ. ಈ 3 ವ್ಯಕ್ತಿಗಳ ವಿರುದ್ಧವಾಗಿ FIR ಯಾವಾಗ ದಾಖಲಾಯಿತೋ ಈಗ ಡವ ಶುರುವಾಗಿದೆ. ನೇರವಾಗಿ ಹೇಳಬೇಕು ಅಂದರೆ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು, ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಯಾವ ಕಾರಣಕ್ಕೂ ಮಾಡಕೂಡದು. ಈ ಭೂ ಪರಿವರ್ತನೆ ಆದ ಬಳಿಕ ನೀವು ಏನು ಬೇಕಿದ್ರೂ ಮಾಡ್ಕೊಳ್ಬೋದು, ಸರ್ಕಾರವೇ ಅದಕ್ಕೆ ಅಧಿಕೃತವಾಗಿ ನಿಮಗೆ ಅನುಮತಿಯನ್ನು ಕೊಡುತ್ತೆ. ಆದರೆ ಯಾವ ಅನುಮತಿಯೂ ಇಲ್ಲದೆ ಮೊದಲನೇದಾಗಿ ಒಂದು ಕೃಷಿ ಭೂಮಿಯನ್ನು, ಅಂದರೆ ಗ್ರೀನ್ ಲ್ಯಾಂಡ್ ಇರ್ತಕ್ಕಂಥ ಈ ಕೃಷಿ ಭೂಮಿಯನ್ನು ಅಥವಾ ಹಸಿರು ವಲಯದಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯನ್ನು ಭೂ ಪರಿವರ್ತನೆ ಮಾಡುವಂಥದ್ದು ಇನ್ನೂ ಕೂಡ ಕಷ್ಟ. ಸೊ ಆ ರೀತಿಯ ಇರ್ತಕ್ಕಂಥ ಒಂದು ಹಸಿರು ವಲಯದ ಒಂದು ಕೃಷಿ ಭೂಮಿಯನ್ನು ಇವರು ಯಾವ ಭೂ ಪರಿವರ್ತನೆಯೂ ಇಲ್ಲದೇ ಇಲ್ಲಿ ವಾಣಿಜ್ಯ ಚಟುವಟಿಕೆಗಳು, ಈಗ ಅಲ್ಲಿ ಮ್ಯಾಕ್ಡೊನಾಲ್ಡ್ ಇದೆ, ಜೊತೆಗೆ ಮಾರ್ವೆಲ್ ಟೈಲ್ಸ್ ಕಂಪನಿ ಇದೆ, ಇದ್ರ ಜೊತೆಯಲ್ಲಿ ಅತ್ಯಂತ ಅತ್ಯಾಕರ್ಷಕವಾದಂಥ ಜನರನ್ನು ತನ್ನೆಡೆಗೆ ಸೆಳೆದು ಈಗಾಗಲೇ ಬಹಳಷ್ಟು ಹಣ ಗಳಿಸಿಕೊಂಡಿರ್ತಕ್ಕಂಥ ಟೈಗರ್ ಏರೋ ರೆಸ್ಟೋರೆಂಟ್ ಏನಿದೆ ಇಲ್ಲಿ ಸಂಪೂರ್ಣವಾಗಿ ನೀವು ಆಲ್ರೆಡಿ ರೀಲ್ಸ್ಗಳಲ್ಲಿ ನೋಡಿರ್ತೀರಿ. ಸೊ ಏರ್ ಹೋಸ್ಟರ್ಸ್ಗಳು ಹೇಗಿರ್ತಾರೋ ಅದೇ ಮಾದರಿಯಲ್ಲಿ ಇಲ್ಲಿ ನಿಮಗೆ ಬಂದು ಊಟವನ್ನು ಬಡಿಸ್ತಾರೆ. ನೀವು ವಿಮಾನದಲ್ಲಿ ಕೂತು ಏನು ಊಟವನ್ನು ಸವಿತಿದ್ದೀರೇನೋ ಅಥವಾ ಭೋಜನ ಮಾಡ್ತಿದ್ದೀರೇನೋ ಅನ್ನೋ ರೀತಿಯ ಒಂದು ಫೀಲ್ ಕೊಡುವ ರೀತಿಯಲ್ಲಿ ಇವರು ಜನರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಪಾಪ ಇವರಿಗೆ ಇದಕ್ಕೆ ಅನುಮತಿ ಪಡೆಯಬೇಕು ಅಥವಾ ಲೈಸೆನ್ಸ್ ಇರಬೇಕು ಅನ್ನುವಂಥದ್ದೇ ಗೊತ್ತಾಗಿಲ್ಲ, ಅಥವಾ ಗೊತ್ತಿದ್ದೂ ಕೂಡ ಏನು ಸರ್ಕಾರಕ್ಕೆ ವಂಚಿಸುವ ಪ್ರಯತ್ನವನ್ನು ಮಾಡಿದ್ರು. ಸೊ ಇದೆಲ್ಲರ ಪರಿಣಾಮವಾಗಿ ಈಗ ಇವರ ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದರಾಜು ಅನ್ನುವಂಥವರು ಬಹಳ ದಿಟ್ಟತನದಿಂದ ನಾವು ಯಾವಾಗ ಇಲ್ಲಿಗಲ್ ಲ್ಯಾಂಡಿಂಗ್ ಅನ್ನೋ ಹೆಸರಿನಲ್ಲಿ ಒಂದು ವರದಿಯನ್ನು ಮಾಡಿದ್ವೋ, ಸೊ ಆ ವರದಿಯ ಆಧಾರದ ಮೇಲೆ ಇವರು ಸಿದ್ದರಾಜು ಅವರು ಒಂದು ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿದೆ. ನಾ ಈಗಾಗಲೇ ಹೇಳಿ ಇದಾಗೆ ಏನು ಮೈಲಿಗಾನ್ ಅನ್ನುವಂಥ ವ್ಯಕ್ತಿ, ಜೊತೆಗೆ ವೆಂಕಟೇಶ್ ಅನ್ನುವಂಥದ್ದು, ಜೊತೆಗೆ ಜಗದೀಶ್ ಕುಮಾರ್ ಪಟೇಲ್, ಈ 3 ವ್ಯಕ್ತಿಗಳ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲ ವಾಣಿಜ್ಯ ಮಳಿಗೆಗಳನ್ನು ಬಂದ್ ಮಾಡುವಂಥ, ರದ್ದುಗೊಳಿಸುವಂಥ ಕೆಲಸಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಬೇಕು. ಪೊಲೀಸ್ ಇಲಾಖೆ ಇರ್ಬೋದು, ಜೊತೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಒಂದು ಹೋಟೆಲನ್ನು ನಡೆಸಬೇಕಾದಾಗ ಸೊ ಅಲ್ಲಿ ಫುಡ್ ಹೇಗಿರುತ್ತೆ, ಏನು ಎತ್ತ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ. ಜೊತೆಗೆ
ಈ ಆರೋಗ್ಯ ಇಲಾಖೆ ಕೂಡ ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಇಲ್ಲವಾ ಅನ್ನೋದನ್ನು ನೋಡಬೇಕು. ಜೊತೆಗೆ ಕಾರ್ಮಿಕರ ಹಿತಾಸಕ್ತಿ ಇರಬೇಕು. ಇಲ್ಲಿ ಏನು ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಅನುಮತಿಯನ್ನು ಪಡೆಯಬೇಕು. ಇಲ್ಲಿ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ ಅಂದಾಗ ಸಹಜವಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಇದರ ಮೇಲೆ ಕಣ್ಣಿಡಬೇಕು. ಸೊ ಯಾವ ಇಲಾಖೆಯೂ ಕೂಡ ಇಂಥವುಗಳನ್ನು ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಇಲ್ಲೀಗಲ್ ಆಕ್ಟಿವಿಟೀಸ್ಗಳನ್ನು ಗಮನಿಸೋದೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಪ್ರಜಾಧ್ವನಿ ಟಿವಿ ಇಂಥವುಗಳ ವಿರುದ್ಧವಾಗಿ ಹದ್ದಿನ ಕಣ್ಣಿಟ್ಕೊಂಡು ನಾವು ಪ್ರಜಾ ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಸೊ ಇವತ್ತು ಈ ಏನು ಟೈಗರ್ ಏರೋ ರೆಸ್ಟೋರೆಂಟು ಏನು ಮಾಡಲಿಕ್ಕೆ ಹೊರಟಿದ್ರು ಅಥವಾ ಈಗಾಗಲೇ ಹಣವನ್ನು ಗಳಿಸುವಂಥ ಪ್ರಯತ್ನದಲ್ಲಿದ್ದರು. ಸೊ ಅವರಿಗೆ ಈಗ ಅವರ ವಿರುದ್ಧವಾಗಿ ಒಂದು FIR ಕೂಡ ದಾಖಲಾಗಿದೆ. ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಪೊಲೀಸ್ ಇಲಾಖೆಯೂ ಸೇರಿದಂತೆ ತಕ್ಷಣ ನಿರ್ದಾಕ್ಷಿಣ್ಯವಾಗಿ ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಲೇಬೇಕು. ಇರದೇ ಹೋದರೆ ಇಲ್ಲಿ ನಡೆಯುವಂಥ ಯಾವುದೇ ಚಟುವಟಿಕೆಗಳಿಗೆ ಯಾವ ಲೈಸೆನ್ಸು ಇರೋದಿಲ್ಲ. ಜೊತೆಗೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅಕ್ರಮ ಚಟುವಟಿಕೆಗಳೇ ಹೆಚ್ಚಾಗ್ತವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಏನು ಇಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರು ಏನಿದ್ದಾರೆ ಎಲ್ಲರೂ ಕೂಡ ಕನ್ನಡಿಗರಿಲ್ಲ. ಇಲ್ಲೂ ಕೂಡ ಬಹಳಷ್ಟು ನಾರ್ತಿಗಳನ್ನು ಅಂದರೆ ಏನು ಉತ್ತರ ಭಾರತೀಯರನ್ನೇ ಇಟ್ಕೊಂಡು ಅವರು ಒಂಥರ ಏರೋಸ್ಪೇಸ್ನಲ್ಲಿ ಏನು ಏರ್ ಹೋಸ್ಟರ್ಸ್ಗಳು ಇರ್ತಾರೆ. ಸೊ ಆ ಮಾದರಿಯಲ್ಲಿ ಇವರನ್ನ ಕರ್ಕೊಂಡು ಬಂದು ಇವರಿಗೆ ಒಂದು ರೀತಿ ಥ್ರಿಲ್ ಕೊಡುವ ರೀತಿಯಲ್ಲಿ ಮೋಜು ಮಸ್ತಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥ ಕೆಲಸದಲ್ಲಿ ಇಲ್ಲಿ ಬೇರೆ ತೆರೆದ ಚಟುವಟಿಕೆಗಳು ನಡೀತಾವ ಅನ್ನುವಂಥ ಗುಮಾನಿಯನ್ನು ಕೂಡ ಸ್ಥಳೀಯ ನಾಗರಿಕರು ಈಗಾಗಲೇ ಎತ್ತಿದ್ದಾರೆ. ಸೊ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳು ಇವುಗಳನ್ನು ಪರಿಶೀಲನೆ ಮಾಡಬೇಕು. ತಕ್ಷಣ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಇಲ್ಲಿಯ ನಾಗರಿಕರ ಒತ್ತಾಯ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.